ಉಳಿಸಬೇಕು ಉಳಿಸಬೇಕು ಪರಿಸರ, ಹೇಳ್ತಾರೆ ಬಾಯಲೆಲ್ಲ ಸರಸರ, ಮಾಡ್ತಾರೆ ಅನಾಚಾರ ತರತರ, ನೆಡುವರೇನು ಇವರೆಲ್ಲ ಗಿಡ ಮರ. ಒಂದೊಂದೇ ಬರಿತಾ 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 ಸುಮಾರು 15 ನಾಟಕ ಬರ್ತೇವೆ. ಈಗ ಇಮ್ಯಾಜಿನ್ ಮಾಡ್ತೀವಿ, ಇಮ್ಯಾಜಿನ್ ಮಾಡಿಕೊಂಡೆ ಆ ಕಥೆನ ಶುರು ಮಾಡ್ತೀವಿ. ಒಂದು ಕತೆ ಒಂದು ಹೆಸರಿಡ್ತೀವಿ, ಒಂದು ಈಗ ಪ್ರೇಮ ಇರಲಿ ಅಥವಾ ಯಾವುದು ಹೆಸರಿಟ್ಟಾಗ ಆ ಹೆಸರೇ ಬರಲ್ಲ, ಫುಲ್ ಚೇಂಜ್ ಆಗತ್ತೆ. ಆಮೇಲೆ ಕತೆ ಹೋಗ್ತಾ ಹೋಗ್ತಾ ನಾವು ಇದು ಬರೀತಾ ಹೋಗ್ತೇವ, ಯಾವುದೋ ಒಂದೊಂದು ಸನ್ನಿವೇಶ ಬರೀತಾ ಹೋಗ್ತಾ ಹೋಗ್ತಾ ಅವರು ಆಮೇಲೆ ಆ ಪಾತ್ರ ಸೇರಿ ಈ ಪಾತ್ರ ಸೇರುತ್ತೆ, ಬರೀತಾ ಬರೀತಾ ಬರ್ತಾ ಹೆಸರು ಚೇಂಜ್ ಆಗುತ್ತೆ. ಗಡಿ ಆ ಕಡೆ ಗಡಿ ಈ ಕಡೆ ಗಡಿ, ಮದ್ರಾಸು ಮತ್ತು ಮೈಸೂರು ಗಡಿ. ಇದು ನಂಗೆ ಯಾವ ಟೈಮಲ್ಲಿ ಇದು ಬರುತ್ತೆ ಆ ಟೈಮಲ್ಲಿ ಅಲ್ಲಿ ಆ ಪ್ಲಾಂಟೇಶನ್ ಮಾಡಬೇಕಾದ್ರೆ ಗುಡ್ಡದ ಮೇಲೆ ಹೋಗಿ ಅಲ್ಲೇ ಒಂದು ಬರೀತಿದ್ದೆ, ಅಥವಾ ಇಲ್ಲಿ ಬಂದರೆ ಇಲ್ಲಿ ಬರುತ್ತೆ. ಆ ಮೂಡು ಬಂದಾಗ ಪಟ್ ಅಂತ ಬರೀತಿದ್ದೆ ನಾನು. ಹೆಸರು ಎಡ್ವರ್ಡ್ ಡಿಸೋಜ ಅಂತೇಳಿ. ನಾನು ಹೆಚ್ಚಾಗಿ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ 40 ವರ್ಷ ಸರ್ವಿಸ್ ಮಾಡಿದ್ದೆ. ಇದು ಹವ್ಯಾಸ ಇದೆ ನನಗೆ, ಈ ನಾಟಕ ಬರೆಯೋದು ಇದೆಲ್ಲ ಮಾಡ್ತಾ. ಒಂದು 3-4 ನಾಟಕ ಬರೆದೆ, ಭಾರಿ ಚೆನ್ನಾಗಿದೆ ಅಂದರು. ಭಾರಿ ಇತ್ತು, ತುಂಬ ಜನ ಭಾರಿ ಖುಷಿ, ಎಲ್ಲಿ ಬರೆದ್ರು. ಆಮೇಲೆ ಅನುಮಾನ ಶುರುವಾಯಿತು ಅವರಿಗೆಲ್ಲ, ನೀವೇ ಬರ್ದಿದ್ದ ಅಂತ. ಸೊ ನನಗೆ ಯಾರಾದ್ರು ಒಬ್ಬರು ಬರ್ತಿದ್ದಂತ ಆಗಲಿ ಅಂತ ಬಂದೆ. ಇಲ್ಲಿ ಬಂದು SRD ಅಂತೇಳಿ ಒಂದು ಅವೇ ನಾಮ ಇಟ್ಕೊಂಡೆ. SRD ಅಂದರೆ ಎಡ್ವರ್ಡ್ ಅಂತ ನನ್ನ ಹೆಸರು, ತಂದೆ ಹೆಸರು ಸೇವಿಯರ್ ಅಂತ, ಅದಕ್ಕೆ ಸಹ ಮಾಡಿದೆ. ಈ ಡಿ SRD ಅಂತಲೇ ಬರಿತಾ ಹೋದೆ. SRD ಅಂತಲೇ ಬರಿತಾ ಹೋದೆ. ಅದನ್ನ ನೋಡ್ಕೊ, ಈಗಲೂ ಕೆಲವರು ನಮ್ಮ ಹೊಸನಗರದಲ್ಲಿ ಆಫೀಸಲ್ಲಿ SRD ಅಂತಾನೆ ಕರೀತಾರೆ. ಹಂಗಾಗಿ ಆ ಹೆಸರು ಇಟ್ಕೊಂಡ್ಬಿಟ್ಟಿದ್ದೆ ನಾನು. ಇಲ್ಲ ಯಾರು ನಂಬಲ್ಲ, ಈಗಲೂ ನಂಬಲ್ಲ ನಾನು ಬರ್ದಿದ್ದಂತ. ಅಂದರೆ ಈಗ ನಾವು ಹೇಳಿದ್ದಕ್ಕೆ ಈಗೀಗೆಲ್ಲ ಸ್ವಲ್ಪ ನಂಬ್ತಾರೆ. ಮುಂಚೆ ಆದ್ರೂ ಎಂಥ ಕವನ ನೋಡು. ಮೊನ್ನೆ ನಮ್ಮ ಅಕ್ಕ ಇದ್ರಲ್ಲ ಆಲಿಸ್ ಅಕ್ಕ ಅಂತ, ಅವ್ರು 80 ವರ್ಷ ಬರ್ತೀನಿ ಇದ್ದಿತ್ತು. ಅವರಿಗೊಂದು ಅವರೆಲ್ಲ ಇಲ್ಲದಿದ್ದೆಲ್ಲ ನೋಡ್ಕೊಂಡು ಅಕ್ಕನ ಇದು ಬರ್ಕೊಂಡು ಹೋಗಿ ಓದ್ದೆ. ಅಲ್ಲಿ ಹೋಗೋಕ್ಕೂ ಅಜ್ಜಿಯರೇ, ಅವರು ಅಜ್ಜಿ ಅಲ್ಲ, ಉಳಿದವ್ರು ಅಜ್ಜಿಯರೆಲ್ಲ ಭಾರಿ ಖುಷಿ ಆಯ್ತು. ಅವ್ರ ಮಗ ಬಂದು, ಅಂಕಲ್ ಅಲ್ಲಿ ಯಾರು ಹೇಳ್ಕೊಟ್ಟಾರೆ, ಯಾವುದೋ ಕಾಪಿ ಮಾಡಿದ್ದಾರೆ ಅಂತಂದ್ರೆ ಹೇಳ್ತಾರೆ, ಏನು ಗೊತ್ತಿಲ್ಲ. ಅಂಕಲ್ ಅದು ಒರಿಜಿನಲ್ ಇದು ಉಂಟಾ ನಿಮ್ಮ ಹತ್ರ ಅಂತ. ಒರಿಜಿನಲ್ ಡೌಟು, ಎಲ್ಲ ಕಡೆ ಡೌಟ್, ಈಗಲೂ ಡೌಟೇ. ಅದಕ್ಕೆ ನಾನು ಬರ್ದಿದ್ದು. ಈಗ ಇಲ್ಲಿ ನಿಮ್ಮ ವಸುಧಾ ಮೇಡಮ್ ಇರಲ್ಲ, ಅದು ಬರ್ತಾರಲ್ಲ, ಅವ್ರು ನಂಗೆ ಒಂದು 10 ವರ್ಷದಿಂದನೇ ಹೇಳಿದ್ರು. ಅವರು ಎಡ್ಡಿ ಅಣ್ಣ ಎಂಥ ಬರೀತೀರಿ ಎಡ್ಡಿ ಅಣ್ಣ, ನಮಗೆ ಈ ರೀತಿ ಬರೆಯೋಕ್ಕಾಗಲ್ಲ, ಎಂಥ ಕನ್ನಡ ವರ್ಡ್ಸ್ ಯಾವ ರೀತಿ ಬರೀತೀರಿ ನೀವು, ಭಾರಿ ಚೆನ್ನಾಗಿ ಬರೀತೀರಿ ಅಂತ ಅವಾಗಲೂ ಹೇಳಿದ್ರು ಅವರು ನಮಗೆ. ಹಾಗೆ ಅದು ಒಂದೊಂದ್ಸಲಿ ದೇವರು ಕೊಟ್ಟಿದ್ದು ಅಂತ ಕಾಣುತ್ತೆ. ಹಂಗಾಗಿ ಅದಕ್ಕಾಗಿ ನಾನು ಯಾರು ಏನೇ ಹೇಳಲಿ ನಾನಿಲ್ಲ, ನನ್ನದು ಏನೋ ಅದಷ್ಟೇ. ಹೊಗಳ್ಬೇಕಂತನೂ ಇಲ್ಲ, ನಮ್ಗೆ ತೆಗೊಳ್ಬೇಕಂತನೂ ಇಲ್ಲ, ನಮ್ಮ ಕರ್ತವ್ಯನೂ ಅಷ್ಟು ಮಾಡೋದಷ್ಟೇ. ಕತೆ ಬರಿಬೇಕಾದ್ರೆ ಒಂದು ಕತೆ ಈಗ ಹಂಗೆಲ್ಲ ಎಂತ ಆಗ್ತವಂತ ಅದೆಲ್ಲ ಇಮ್ಯಾಜಿನ್ ಮಾಡ್ತೀವಿ. ಇಮ್ಯಾಜಿನ್ ಮಾಡಿಕೊಂಡೆ ಆ ಕಥೆನ ಶುರು ಮಾಡ್ತೀವಿ. ಒಂದು ಕತೆ ಒಂದು ಹೆಸರಿಡ್ತೀವಿ, ಒಂದು ಈಗ ಪ್ರೇಮ ಇರಲಿ ಅಥವಾ ಯಾವುದು ಹೆಸರಿಟ್ಟಾಗ ಆ ಹೆಸರೇ ಬರಲ್ಲ, ಫುಲ್ ಚೇಂಜ್ ಆಗತ್ತೆ. ಆಮೇಲೆ ಕತೆ ಹೋಗ್ತಾ ಹೋಗ್ತಾ ನಾವು ಇದು ಬರೀತಾ ಹೋಗ್ತೇವ, ಯಾವುದೋ ಒಂದೊಂದು ಸನ್ನಿವೇಶ ಬರೀತಾ ಹೋಗ್ತಾ ಅವರು ಆಮೇಲೆ ಆ ಪಾತ್ರ ಸೇರಿ ಈ ಪಾತ್ರ ಸೇರುತ್ತೆ, ಬರೀತಾ ಬರ್ತಾ ಹೆಸರು ಚೇಂಜ್ ಆಗುತ್ತೆ. ಆ ರೀತಿ ಆಗುತ್ತೆ. ಮತ್ತು ಇವಕ್ಕೆಲ್ಲ ಹವನ ಎಲ್ಲ ಬರೀಬೇಕಾದ್ರೆ ಒಂದು ಹೆಸರು ಇಟ್ಕೊಳ್ತೀನಿ ನಾನು. ಹೆಸರು ಇಟ್ಕೊಂಡು ಹೋಗ್ತಾ ಇರ್ತೀನಿ. ನನಗೆ 2 ಲೈನ್ ಬಂತು ಅಂದರೆ ಸಾಕು, 2 ಲೈನ್ ಮೇಲಿಂದು 2 ಲೈನ್ ಬಂತು ಅಂದರೆ ಹಾಡು ಇಡೀ ಆಯ್ತು ಅಂತ ಲೆಕ್ಕ. ಅಷ್ಟು ಬಿಟ್ಟು ನಮ್ಮ ಶಾಲೆ ಇದು ನಿಟ್ಟೂರು ರಿಪ್ಪಿನಪೇಟೆ ಇದ್ನಲ್ಲ, ಅಲ್ಲೂ ಅಷ್ಟೇ. ಎಲ್ಲ ಟೀಚರು ನಮ್ದೊಂದು ಬರ್ಕೊಡಿ ಅಂದರು. ಅಲ್ಲಿ ಅಂತದ್ದು ನೆವಟೂರು ಅಂತ ಒಂದಿದೆ, ಅಲ್ಲಿ ಪ್ಲಾಂಟೇಶನ್ ಕೆಲಸಕ್ಕೆ ಹೋಗ್ತಿದ್ವಿ ನಾವು. ಅವ್ರು ಹೇಳ್ತರು, ಸರ್ ನಮ್ಮದು ನೀವು ಹಾಡು ಬರೀರಿ, ನಮ್ಮದೊಂದು ಹಾಡು ಬರೀರಿ ಅಂತ. ಹಂಗೆಲ್ಲ ಬರೆಯೋಕ್ಕಾಗತ್ತೆ ನಾವು ಒಂದು ಬರೀರಿ ಸರ್. ನಿಮಗೇನು ಅಲ್ಲ ನಮ್ಮ ಸಂಘ ಇದೆ, ಯಾರು ಇದ್ದೀರಿ? ಇಂತಿಂಥವ್ರು ಎಷ್ಟನೇ ಇಸ್ವಿಲ್ ಆಯಿತು ಎಲ್ಲ ಕೇಳಿದೆ. ಎಲ್ಲ ಇಷ್ಟು ಇಸ್ವಿ ಆಯಿತು ಅಂತ. ಆಮೇಲೆ ಯಾರ್ಯಾರು ಅವ್ರ ಹೆಸರು ತೊಗೊಂಡು ಸೀದಾ ಬಂದೆ, ನಾಳೆ ಬರ್ಕೊಡ್ತೀನಮ್ಮ ನಿಮಗೆ ಅಂತ. ಬರಿತಾ ಬರೋದ್ರೊಳಗೆ ನಂಗೆ 2 ಲೈನ್ ಬಂದ್ಬಿಡ್ತದೆ. ಹೆಂಗೆ ಬಂತು ಗೊತ್ತಾ? ನೀವು ಟೂರಿಗೆ ಬನ್ನಿರೆಲ್ಲ ಸಂಘ ನೋಡಕ್ಕ, ಸಂಘದ ಶೈಲಿ ನೋಡಕ್ಕ, ಅನ್ನಪೂರ್ಣೇಶ್ವರಿ ಸ್ವಸಹಾಯ ಸಂಘದ ಕಾರ್ಯ ನೋಡಕ್ಕ, ಉನ್ನತಿ ಹಾದಿ ನೋಡಕ್ಕ. 2001ರಲ್ಲಿ ನಮಗೆ ಸಂಘ ಸ್ಥಾಪನೆ ಆಗೈತ್ರಿ, ಅಲ್ಲಿಂದ ಇಲ್ಲಿಗೆ ನಮ್ಮ ಬದುಕು ತೀರ್ವೆ ಪಡೆದೈತ್ರಿ, ನಮ್ಮ ಕಾಲ ಮೇಲೆ ನಾವೇ ಎಲ್ಲ ನಿಂತಂಗಾಗೈತ್ರಿ, ಸಾಲ ಸೋಲಕ್ಕೆಲ್ಲ ಪರರ ಬೇಡೋದು ನಿಂತೈತ್ರಿ, ಸಂಘದೊಳಗಿನ ಮಂದಿ ಕೇಳ್ರಿ ಒಮ್ಮೆ ಹೇಳ್ತೀನ್ರಿ, ನೇತ್ರ ಕವಿತಾ ಪ್ರೇಮ ಪೂರ್ಣಿಮರ ಕೂಡಿ ಹೇಳ್ತೀನ್ರಿ, ಉತ್ತಮ ಪುತ್ತಮ ಉಮಾ ಜನಕಮ್ಮ ಹಿಂಗೂ ಅದಾರಿ, ಮೀನಾಕ್ಷಿ ವನಜಾಸ್ತಿ ರುಕ್ಮಿಣಿ ನಮ್ಮಡೆ ಕೂಡ್ಯಾರ್ರಿ ಅಂತ. ಅಲ್ಲ ಅವ್ರ ಹೆಸರಲ್ಲಿ ಶೇಷ ಹೇಳ್ಬೇಕಲ್ಲ, ಹಂಗೆ. ನನ್ನ SSLC ಆಗಿದೆ 72, 73.
75ರಿಂದ ನಾವು ನಮ್ಮ ಚರ್ಚಲ್ಲಿ ನಾಟಕಗಳು ಮಾಡ್ತಿದ್ವಿ. ಹಾಂ ಕೆ ಗುಂಡಣ್ಣ, ಬೇಳು ಕೃಷ್ಣಮೂರ್ತಿ ಅವ್ರದ್ದೆಲ್ಲ. ಹಾಂ ಅದು ಶುರು ಆಗೋಕ್ಕೂ ಆಮೇಲೆ ಪುಸ್ತಕಗಳು ನೋಡಿದ್ವಿ, ಒಳ್ಳೆ ಪುಸ್ತಕ ಸಿಕ್ಕಿಲ್ಲ. ಮತ್ತೇನು ಮಾಡೋದು ಅಂಥೇಳಿ ನಾನೇ ಒಂದು ನಾಟಕ ಬರೆಯೋಣ ಅಂತ ಹೊಂಟೆ. ನೀವೇ ಮೊದಲು ಒಂದು ನಾಟಕ ಬರೋದು? ಹಾಂ, ಜೋಕೆ ಎಚ್ಚರ ಅಂತ. ಹಾಂ 1980ರಲ್ಲಿ ಅದು. ಹಾಂ ಜೋಕೆ ಎಚ್ಚರ ಅಂತ ಪತ್ತೆದಾರಿ ನಾಟಕ. ಅದು ಆಡಿದ್ವಿ, ಭಾರಿ ಚೆನ್ನಾಗಾಯಿತು. ಎಲ್ಲ ಭಾರಿ ಚೆನ್ನಾಗಾಯ್ತು ಅಂದ್ರೆ ಆಯಿತು ಅಂತ ಮತ್ತೆ ಬರೆಯೋಕ್ಕೆ ಇಂಟ್ರೆಸ್ಟ್ ಬಂತು. ಒಂದೊಂದೇ ಬರಿತಾ ಸುಮಾರು 15 ನಾಟಕ ಬರೆದೆ. ನೀವು ಒಬ್ಬರೇ ನಾಟಕ? ಹಾಂ, ಎಲ್ಲ ನಾಟಕ. ಎಲ್ಲೈತೆ ಮರವಾದಿ, ಅದು ಇದು ಎಲ್ಲ ಈ ಪುಸ್ತಕದಲ್ಲಿ ಹಾಕಿದ್ದೀನಿ ನಾನು. ಎಲ್ಲೈತೆ ಮರವಾದಿ, ಯಾವ ಇದು ಅಂತ ಎಲ್ಲ ಹಾಕಿದ್ದೀನಿ. ಸುಮಾರು 16 ನಾಟಕ. ಆಮೇಲೆ ಕೆಲವೆಲ್ಲ ಇದೆಲ್ಲ ಮಾಡಿ ಒಟ್ಟು 20 ಆಗಿದೆ. ಇದು 21ನೇದು ನಾನು. ಹಾಂ, ನಿಮ್ಮ ಬುಕ್ ಇದು 21ನೇದು. ಮುಳುಗೊಡೆಗೂ ಮುನ್ನ ನಾ ಕಂಡ ನನ್ನ ಬಿದನೂರು ಅಂತ. ಹಾಂ 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 ನೋಡಿ, ಇದು ನೀವು ಕೊನೆ ಬುಕ್? ಕೊನೆ ಬುಕ್. ಮತ್ತೆ ಬರೆಯೋದಿಲ್ಲ? ಮತ್ತೆ ಬರೆಯಲ್ಲ. ಮತ್ತೆ ಯಾಕಂದ್ರೆ ನಮ್ಗೆ ಬರ್ತೀವಿ ಪುಸ್ತಕ ಆಗಲ್ಲ. ಒಂದು ಬುಕ್ ಬರೆಯಕ್ಕೆ ನಿಮ್ಗೆ ಎಷ್ಟು ಟೈಮ್ ಬೇಕಾಗುತ್ತೆ? ಇದು ಸುಮಾರು 1 ವರ್ಷ ಹಿಡಿತು ನಾನು ಈ ಬುಕ್ ಬರೆಯ. ಈ ಬುಕ್ ಅಂದ್ರೆ ಮೊದಲನೇ ಬುಕ್ ಬರೆಯೋ ಅಷ್ಟೊತ್ತಿಗೆ? ಮೊದಲನೇ ಬುಕ್ಗೆ ಎಲ್ಲ ಏನೇನಿಲ್ಲ, ನಾನು 3-4 ತಿಂಗಳಿಗೆ ಒಂದೊಂದು ಬುಕ್ ಬರ್ತಿರ್ತೀನಿ. ಈ ಹಾಡುಗಳ ಡೈಲಿ ಒಂದು ಪೇಜ್ ಅಂತ ಬರೀತೀನಿ. ಒಂದು ಪೇಜ್ ಒಂದು ರಾತ್ರಿ ಹೊತ್ತು ನಂಗೆ ಪುಸ್ತಕ. ನಾನು ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಇದ್ದೆ. ನಂಗೆ ಯಾವ ಟೈಮಲ್ಲಿ ಇದು ಬರುತ್ತೆ ಆ ಟೈಮಲ್ಲಿ ಅಲ್ಲಿ ಪ್ಲಾಂಟೇಶನ್ ಮಾಡಬೇಕಾದ್ರೆ ಗುಡ್ಡದ ಮೇಲೆ ಹೋಗಿ ಅಲ್ಲೇ ಒಂದು ಬರೀತಿದ್ದೆ. ಅಥವಾ ಇಲ್ಲಿ ಬಂದರೆ ಇಲ್ಲಿ ಬರುತ್ತೆ. ಆ 3 ಬಂದಾಗ ಪಟ್ ಅಂತ ಬರೀತಿದ್ದೆ ನಾನು. ಅದು ಮತ್ತೆ ಅವಾಗಲೇ ಬರಬೇಕು ನಾವು. ಆ ರೀತಿ ಸೀನ್ಸ್ ಎಲ್ಲ ಮಾಡಿ ಕೂಡಲೇ 4-5 ತಿಂಗಳಲ್ಲಿ ಒಂದೊಂದು ನಾಟಕದ್ದು ರೆಡಿ ಆಗ್ತಿತ್ತು. ಈ ಹಾಡು ಕವನ ಕವಿತೆ ಆದರೂ ನೀವು ನನಗೆ ಇದು ಕೊಟ್ಟರೆ ಒಂದು ದಿವಸಕ್ಕೆ 10 ಇದು ಬರ್ತೀನಿ ನಾನು. ಸನ್ನಿವೇಶ ಯಾವ್ದಾರು ಕೊಟ್ಟರೆ ಏನು ಆಟೋಮೆಟಿಕ್ ಪ್ರಾಸಗಳು ಆಟೋಮೆಟಿಕ್ ಬಂದ್ಬಿಡ್ತಾವೆ, ಅವೇನು ತೊಂದರೆ ಇಲ್ಲ. ಇದು ಮಾತ್ರ ಬರೆಯೋದು ಭಾರಿ ಕಷ್ಟ ಆಗತ್ತೆ. ನಾವು ಫ್ರೀ ಆಗಿರಬೇಕು, ಮೈಂಡ್ ಫ್ರೀ ಇರಬೇಕು. ಅದು ಮಧ್ಯೆ ಆಗೋದಿಲ್ಲ ಈಗೋದಿಲ್ಲ ಎಲ್ಲ ಇದಾಗಲ್ಲ ಆ ರೀತಿ. ಅದಕ್ಕಾಗಿ ಇದೊಂದು ಲಾಸ್ಟ್ ಮಾಡೋಣ ಅಂತೇಳಿ. ಇದು ಸಹ ಅಷ್ಟೇ. ಇದು ನನ್ನ ಊರಿನ ಬಗ್ಗೆ ನನಗೆ ಬರ್ತಿದ್ದ. ನಾನು ಒಂದು ದಿವಸ ಇಲ್ಲೇ ಕೂತಿದ್ದೆ. ಇಲ್ಲಿ ಕೂತಾಗ ಅಂದಾಜು ಮಾಡಿದೆ ಈ ಊರ ಬಗ್ಗೆ. ಹಾಂ, ಈ ನಾನು ಮುಳುಗಡೆ ಆಗಿದ್ದು ನಾವು ಎಲ್ಲ ನೋಡಿದ್ವಿ. ಮುಳುಗಡೆಗೆ ಮುಂಚೆ ಇದೆಲ್ಲ ಇದ್ದಿದ್ದು, ಯಾವುದು ಮಿಲ್ ಎಲ್ಲ ಇದ್ದಿದ್ದು, ಅದೆಲ್ಲ ಇದ್ದಿದ್ದು. ದೊಡ್ಡ ಎತ್ತಿನ ಗಾಡಿ, ಮಿಲ್ಲಿನ ಕಣ, ದೊಡ್ಡ ಹೊತ್ತು ರಸ್ತೆ ಎಲ್ಲ ನೋಡಿದ್ದೀನಿ. ದೊಡ್ಡವರೆಲ್ಲ ದೊಡ್ಡವ್ರ ಮನೆ ಎಲ್ಲ ಅಂಗಡಿ ಎಲ್ಲ ಇದು ಭಾರಿ ದೊಡ್ಡ ಪೇಟೆ ಇತ್ತು ಮುಂಚೆ. ನಿಮ್ಮ ರಿಪ್ಪಿಪೇಟೆ ಹಂಗೆ ಇತ್ತು ಇದು ಅವಾಗ. ಈಗ ಯಾರು ಇಲ್ಲ ಬಿಡಿ. ರಿಪ್ಪಿಪೇಟೆ ಹಂಗೆ ಆವಾಗ ನಾನು ಅಂದಾಜು ಮಾಡಿದ್ವಿ ಇದ್ರ ಬಗ್ಗೆ ಬರೀಬೇಕು ನಾನು ಅಂತೇಳಿ. ಆಮೇಲೆ ಅಲ್ಲಿಂದ ಶುರು ಮಾಡಿದ್ರು. ಹೆನ್ರಿ ಶೆಟ್ಟರ್ ಅಂತ ಒಬ್ಬರಿದ್ದಾರೆ, ಅವ್ರ ಹತ್ರ ಹೋದೆ. ಅವ್ರ ಹತ್ರ ಎಲ್ಲೆಲ್ಲಿ ಏನೇನು ಇತ್ತು ನಿಮಗೆಲ್ಲ ಗೊತ್ತಿದೆಯಲ್ಲ ಅಂತ ಕೇಳಕ್ಕೆ ಹೋದೆ. ಅವರು ಅಯ್ಯೋ ಮಾರ್ರೆ, ನೀವು ಹಾಗಾದ್ರೆ ನಮ್ಮೂರ ಬಗ್ಗೆ ಬರೆಯೋದ್ರೆ ನನಗೆ ಹೆಮ್ಮೆ, ಬನ್ನಿ ನಮ್ಗೆ ಏನೇ ಸಪೋರ್ಟ್ ಮಾಡೋಕೆ ಎಲ್ಲ ಮಾಡಿದ್ರೆ ಪಾಠ ಅವ್ರು ಹೇಳಿದ್ರು. ಅಲ್ಲಿಂದ ಅಲ್ಲಿ ಮತ್ತೊಬ್ಬರು ಎಲ್ಲ ಹೋಗಿ ಇಡೀ ಹೋಬಳಿ ಫುಲ್ ತಗೊಂಡೆ. ನಗರ ಹೋಬಳಿ ಫುಲ್ಲು ಎಲ್ಲೆಲ್ಲಿತ್ತು, ನಗರ ಹೋಬಳಿ ಫುಲ್ ಫುಲ್ ಬರ್ತೀನಿ. ಗಡಿಗಳು ಎಲ್ಲಿದ್ದು ಅಂತ, ಮಹಾರಾಜರ ಗಡಿಗಳು. ಹೊಸನಗರದ ಬಗ್ಗೆ ಏನೋ ಹೇಳಿದ್ರು ನೀವು ಅವಾಗ. ಹೊಸನಗರ ತಾಲೂಕು. ಹೊಸನಗರ ತಾಲೂಕು ಅಂತನಾ? ಹೊಸನಗರ ತಾಲೂಕು ಅಂದ್ರೆ ಇಲ್ಲಿ ನಗರ ತಾಲೂಕು ಆಗಿತ್ತು ಮುಂಚೆ. ನಗರ ತಾಲೂಕು ಮುಂಚೆ ಅಂದ್ರೆ ವಿಭಾಗ ಮಟ್ಟ ಇತ್ತು ಇದು. ಯಾವುದು 1800ರಿಂದ ಇವರು ಬರ್ತಾರೆ ಬ್ರಿಟಿಷ್ ಮತ್ತು ಮಹಾರಾಜರು ಸಮ್ಮಿಳಿತಲ್ಲಿ ಒಂದು ಇದಾಗತ್ತೆ. ಅವರು ಏನು ಅಲ್ಲಿ ಸರ್ಕಾರ ರಚನೆ ಆಗತ್ತಾ, ಅವರಿಬ್ಬರಿಂದ ಆವಾಗ ವಿಭಾಗ ಮಟ್ಟ ಅಂತ ಇತ್ತು. ಇಡೀ ಕರ್ನಾಟಕ ರಾಜ್ಯಕ್ಕೆ 3 ವಿಭಾಗ ಇತ್ತು. ಅದರಲ್ಲೂ ಇದೊಂದು, ಅದು ಬಿದ್ನೂರು ಒಂದು. ಆಮೇಲೆ 4 ಆಯಿತು, 5, 6 ಆಯಿತು, ಈ ರೀತಿ ವಿಭಾಗ ಆಯಿತು. ಆಮೇಲೆ 1868 ಮತ್ತೆ ಇದಾಗತ್ತೆ, ಯಾವುದು ತಾಲೂಕುಗಳು ಬರ್ತಾವೆ. ಇಲ್ಲ ಪಂಚಾಯತಿ ಇದು ಆಗುತ್ತೆ. ಅಲ್ಲಿಂದ ಆಮೇಲೆ ನಗರ ತಾಲೂಕು ಸುಮಾರು 79 ವರ್ಷ ಇರುತ್ತೆ ಇಲ್ಲಿ ನಗರಕ್ಕೆ. 1947ಕ್ಕೆ ಹೊಸನಗರ ಹೋಗುತ್ತೆ. ಕೆಲವರು ಹೊಸನಗರ ಅಂತ ಹೆಸರು ಮಾತ್ರ ಅವಾಗಲೇ ಬಂದಿರತ್ತೆ. 1887ರಲ್ಲಿ ಬಂದಿರತ್ತೆ ಹೊಸನಗರ ಅಂತ. ನಿಮ್ದು ಇದ್ದಿತ್ತಲ್ಲ ಯಾವುದು ಕಳ್ಳೂರ್ಕಟ್ಟೆ ಅಂತ ಇದ್ದಿದ್ದನ್ನ ಹೊಸನಗರ ಅಂತ 1887ರಲ್ಲೇ ಮಾಡ್ತಾರೆ. ಆದ್ರೆ ತಾಲೂಕು ಹೋಗಿದ್ದು ಮಾತ್ರ 1947ಕ್ಕೆ. ಕೆಲವ್ರು ಹೇಳ್ತಾರೆ ಅವಾಗಲೇ ಆಯ್ತು ಇವಾಗಲೇ ಆಯ್ತು ಅಂತ. ಯಾವ ಕಾರಣಕ್ಕೂ ನನ್ನ ಹತ್ರ ಇದಾವೆ, ಇದು ದಾಖಲೆ ಇದಾವೆ. ಯಾವುದು ಇದು ಮಾಡಿದ್ದು, ಪಾಣಿ ಗಿಣಿ ಎಲ್ಲ ಮಾಡಿದ್ದು ನಗರ ತಾಲೂಕು ಅಂತಾನೆ ಇದೆ. ನಾವು ವೆಂಕಟನೂರುಪುರ ಇದು ಕೋಟಿ ಹೋಗಿದಾರಲ್ಲ, ಅದು ಸಹ ನಗರ ತಾಲೂಕು ಅಂತಾನೆ ಇದೆ. ಆದ್ರಿಂದ ನಾನು 100% ಗ್ಯಾರಂಟಿ ಇದು ಮಾಡ್ಬೋದು. ಯಾಕಂದ್ರೆ ಅವಾಗಲೇ ಆಗಿದ್ದೆ ಇದಾದ್ರೆ. ಈಗ ಅವಾಗಲೇ ಆಯ್ತು 89ರಲ್ಲಿ ಆಯ್ತು, ಹಾಗೆ 800 ಅಂತ ಹೇಳಿದ್ರೆ ಒಬ್ಬರ ಹತ್ರ RTC ಬೇಕಲ್ಲ. ಅಲ್ಲಿ RTCಯಲ್ಲಿ ಹೊಸನಗರ ತಾಲೂಕು ಅಂತ ಆಗ್ಬೇಕಲ್ಲ. ಯಾವ ಕಾರಣಕ್ಕೂ ಇಲ್ಲ, ಯಾರ ಹತ್ರ ಇರೋದಿಲ್ಲ.
ಹೌದು, ನಗರ ಅಂತಾನೆ ಇರೋದು. ಹಾಂ ಹಾಂ ಹಾಂ. ಈ ಬುಕ್ಕಿನ ಬಗ್ಗೆ ತುಂಬ ಎಲ್ಲ ಇದ್ದಾವೆ. ಹಾಂ. ಇದು ನಾಣ್ಯದ ನಾಣ್ಯಗಳ ಬಗ್ಗೆ ಇದು ಮಾಡಿದ್ದೀನಿ. ಹಾಂ. ಯಾವ ನಾಣ್ಯ ಇದು ಅಂತ. ಚುಟುಕು, ಆನಂದ, ಇದು ನಮ್ಮ ಪ್ರಕಾಶ್ ಶೆಟ್ರು ಕೊಟ್ಟಿದ್ದು. ಮತ್ತೆ ಯಾವ್ದಾರು ಇದಾವೆ ನಾಣ್ಯಗಳಿಲ್ಲ, ನಾನು ಅವ್ರದ್ದು ಮನೆಗೆ ಹೋಗಿ ಕಲೆಕ್ಟ್ ಮಾಡ್ಕೊಂಡು ಅದೆಲ್ಲ ಇದು ಮಾಡ್ಕೊಂಡಿದ್ದು. ಆವಾಗೆಲ್ಲ ಚುಟು, ಆನಂದ ಅಲ್ಲ, ನಾನು ಅವಾಗ ಹೇಳ್ದಲ್ಲ ಒಬ್ಬರ ಹತ್ರ, ಪ್ರಕಾಶ್ ಶೆಟ್ ಅಂತ, ಅವ್ರ ಹತ್ರ ಇದೆ ಅದು. ಇದು ಅವಾಗೆಲ್ಲ ಚುಟು, ಆನಂದ, ಶಾತವಾಹನರ ಕಾಲದ್ದು ಇದ್ರದ್ದೆಲ್ಲ ಇಲ್ಲಿ ಇದಾವೆ. ಇದು ರಾಜರ ಕಾಲ. ಹೌದು, ರಾಜರ ಕಾಲದ್ದು ಇವೆಲ್ಲ ಹಳೆ ನೋಟುಗಳೆಲ್ಲ. ನಿಮ್ಮ ಹತ್ರ ಯಾವುದು ಇಲ್ವಾ? ನಮ್ಮ ಹತ್ರ ಸ್ವಲ್ಪ ಇದಾವೆ, ಆದರೂ ಅವ್ರ ಹತ್ರ ಇದ್ದಷ್ಟು ನಾನು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಕ್ಕೆ ಹೇಳಿ ನಿಮ್ಗೆ ಅದೇ. ಇದು ಇಲ್ಲಿ ನಮ್ಮ ಇದು ಬರುತ್ತೆ, ವೇಣುಪುರ ಅಂತ ಬರುತ್ತೆ, ವೇಣುಗೋಪಾಲ ಸ್ವಾಮಿ. ಇದು ಎಷ್ಟು ಭಾರಿ ಚೆನ್ನಾಗಿದೆ ಅಂದರೆ ಇನ್ನು 10,000 ಆದರೂ ಹೋಗಲ್ಲ. ಯಾಕಂದರೆ ಕೆಳಗೂ ಚಪ್ಪಡಿ, ಮೇಲು ಚಪ್ಪಡಿ, ಎಲ್ಲ ಚಪ್ಪಡಿ, ಅಷ್ಟು ಬಂದೋಬಸ್ತ್ ಮಾಡಿ ಕಟ್ಟಿಯಾರದು. ವೇಣುಪುರ ಅಂತ ಹೆಸರು ಬಂದಿತ್ತು ಇಲ್ಲಿ ನಗರಕ್ಕೆ ಮುಂಚೆ. ಇದು ಇಲ್ಲಿದು ಶಾಲೆದು 1902 ಶಾಲೆ ಇತ್ತಲ್ಲ, ಇದು ಅದಕ್ಕಿಂತ ಮುಂಚಿನ ಶಾಲೆ. ಇದು 1883 ಆಗುತ್ತೆ ಇಲ್ಲಿ ಶಾಲೆ ಓಪನ್ ಆಗುತ್ತೆ. ಮೊದಲಿದ್ದಿತ್ತು ಶಾಲೆ, ಈಗ ಇದು ಬಂದಿದೆ. ಇದು ಗಡಿಗಳು ಹೇಳಿದಲ್ಲ, ಮೇಲ್ಸುಂಕ ಕೆಳಸುಂಕ ಅಂತೇಳಿ ಇದು ಮಾಡಿದ್ರಲ್ಲ ಅದು. ಇಲ್ಲಿ ನಮ್ಮ ನೀವು ಅವಾಗ ನೀವು ಹೋದ್ರಲ್ಲ ಅಲ್ಲಿ ಹಿರೇಮಠ ಅಂತ, ಹಿರೇಮಠ ಇದು ಸುಮಾರು 64 ಮಠಗಳಲ್ಲೇ ಹಿರೇಮಠ ಇದು. ಇಲ್ಲಿ ಎಲ್ಲ 64 ಮಠಗಳು ಇಲ್ಲಿ ಬರಬೇಕಿತ್ತು. ಅವರು ಬಂದು ಅವ್ರೆಲ್ಲ ಇದು ಮಾಡ್ಕೊಂಡು ಹೋಗ್ತಿದ್ರು. ಹೌದೌದು, ರಾಜರು ಸಹ ಇಲ್ಲಿಂದಲೇ ಪೂಜೆ ಮಾಡ್ಕೊಳ್ತಿದ್ರು ಅವರು. ಇಲ್ಲೇ ಪೂಜೆ ಮಾಡಿ ಇಲ್ಲಿಂದ ಎಲ್ಲ ಸಾಮಾನು ತೊಗೊಂಡು ಹೋಗ್ತಿದ್ರು. ಇದು ಮಿಲ್ಲು. ಇದೆಂದರೆ ಅವಾಗ ಇಲ್ಲಿತ್ತು ಅಂತ ಹೇಳ್ದಲ್ಲ. ಫೋಟೋಸ್ ಎಲ್ಲ ಎಲ್ಲಿ ಸಿಕ್ಕಿದೆ ನಿಮಗೆ? ಫೋಟೋಸ್ ಎಲ್ಲ ನಾವು ಅವ್ರ ಹತ್ರ ಎಲ್ಲ ಕಲೆಕ್ಟ್ ಮಾಡಿದ್ವಿ. ಯಾರ್ಯಾರು ಹೋಗಿ ಇತ್ತು ಅಷ್ಟೆಲ್ಲ ಕಲೆಕ್ಟ್ ಮಾಡಿದ್ವಿ. ಎಲ್ಲರ ಹತ್ರ ಕಲೆಕ್ಟ್ ಮಾಡಿ. ಹಾಂ, ಇದು ಸುಮಾರು ಎಲ್ಲ ಓಡಾಡಿದ್ದೀವಲ್ಲ ಫುಲ್ಲು. ಇಲ್ಲಾಂದರೆ ಮತ್ತೆ ನಾವು ಇದು ಬರೆಯೋಕ್ಕಾಗಲ್ಲ. ಇದೇ ನೋಡಿ. ಇದು ಪಶುವೈದ್ಯ ಶಾಲೆ ಆಗಿತ್ತು ಇದು. ಅದಕ್ಕಿಂತ ಮುಂಚೆ ಇದು ತಾಲೂಕು ಆಫೀಸ್ ಆಗಿತ್ತು. ತಾಲೂಕು ಆಫೀಸ್ ಇನ್ನೂ ಸಹ ಬೋರ್ಡ್ ಇದೆ ಅಲ್ಲಿ, ಬ್ರಿಟಿಷರ್ ಕಟ್ಟಿದ್ದು. ಹಾಂ, ಇದುಂಟು ಈ ರೀತಿ ಇದುಂಟು ಅಂಡಬೇರುಂಡ ಬೋರ್ಡು ಇನ್ನೂ ಇದೆ ಅಲ್ಲಿ ಇದರಲ್ಲಿ. ಅದು ತೆಗಿಲಿಲ್ಲ, ಹಂಗಾಗಿ ತಾಲೂಕು ಆಫೀಸ್ ಅಂತೇಳಿ ಕರೆಕ್ಟ್ ಇದಾಗತ್ತೆ ಅದು. ಇದು ನಮ್ಮದು ಇದು ಇದು ನಿಲ್ಸ್ಕಲ್ಲಿನ ಇದು ನಿಲ್ಸ್ಕಲ್ಲಲ್ಲಿ ಇದ್ದಾವೆ, ಉದ್ದುದ್ದ ಇದಾವೆ ಸುಮಾರು. ಮುಂಚೆ ಎಲ್ಲ ಭಾರಿ ಇದು ಉದ್ದುದ್ದ ಕಂಡು, ಈಗೆಲ್ಲ ಸುಮಾರು ಹೋಗಿದ್ದಾವೆ. ಅದು ನಿಲ್ಸುಕಲ್ಲುಗಳಂತ. ನಿಲ್ಸುಕಲ್ಲುಗಳಂದರೆ ಅಲ್ಲಿ ಆನೆ ಕಟ್ಟಕ್ಕೆ ಅಂತ ಇದು ಮಾಡ್ತಾರೆ. ಅಂದರೆ ಅವು ಹುಟ್ಟಿದ್ದವು, ಅದು ಹಳೆ ಶಿಲಾಯುಗದ ಅಂತ ಹೇಳ್ತಿದ್ದಾರೆ ಅವರು. ಹಳೆ ಶಿಲಾಯುಗದಿಂದ ಯಾಕಂದರೆ ಅದು ಬುಡ ಯಾರಿಗೂ ನೋಡೋಕೆ ಆಗಿಲ್ಲ ಅದು. ಅದರಲ್ಲಿ ಆವಾಗ ಆನೆಗಳು ಇತ್ತಲ್ಲ, ಆನೆಗಳಿಗೂ ಚಪ್ಪಡಿ ಹಾಕಿ ಕಟ್ತಿದ್ರಂತೆ. ಅದಕ್ಕಾಗಿ ಅರಿಮನೆ ಅಂತ ಹೆಸರಾಗಿದೆ ಅಷ್ಟೇ. ಆ ರೀತಿ ದೊಡ್ಡ ದೊಡ್ಡ ಕಲ್ಲುಗಳು ಒಂದು 15, 20, 50, 30, 40 ಅಡಿವರೆಗೆ ಇದಾವೆ. ನಾವು ಸಣ್ಣಕ್ಕಿರ್ತಾ ಎಲ್ಲ ನೋಡ್ತೀವಿ, ಎಲ್ಲ ಹಂಗೆ ನಿಂತಿದ್ದು. ಈಗೆಲ್ಲ ಕೆಲವೆಲ್ಲ ಹೊಡೆದು ಪಡೆದು ಎಲ್ಲ ಮಾಡಿದ್ದಾರೆ. ಇದು ಹೇಳಿದ್ನಲ್ಲ, ಅವಾಗ ಹೇಳಿದ್ನಲ್ಲ, ಗಡಿ, ಆ ಕಡೆ ಗಡಿ, ಈ ಕಡೆ ಗಡಿ, ಮದ್ರಾಸು ಮತ್ತು ಮೈಸೂರು ಗಡಿ ಇದು. ಅದು ನಿಟ್ಟೂರು ಹತ್ರನೂ ಒಂದು 3 ಇಂಥವಿದ್ದಾವೆ. ಇಲ್ಲಿ ಯಡೂರು ಹತ್ರನೂ ಇದೆ. ಮೇಲ್ಸುಂಕ, ಕೆಳಸುಂಕ, ನಡುಸುಂಕ ಅಂತ 3 ವಸೂಲು ಮಾಡ್ತಾರೆ. ಮೇಲ್ಸುಂಕ ಅಂದರೆ ಮೇಲಿನವರಿಗೆಲ್ಲ ಬಂದರು ಸುಂಕ, ಕೆಳಸುಂಕ ಅಂದರೆ ಕೆಳಗಿನವರೇ ಬಂದವರು. ನಡುಸುಂಕ ಅಂದರೆ ಕೆಲವರು ದುಡ್ಡಿರಲ್ಲ ಏನು ಮಾಡಿದ್ರೆ ಅವರಿಗೆ ಆಮೇಲೆ. ಈ ರೀತಿ ಇತ್ತು ಅದು. ಆ ಕಡೆ ಮದ್ರಾಸ್ ಗಡಿ, ಈ ಕಡೆ ಮೈಸೂರು ಗಡಿ, ಆ ರೀತಿ ಇತ್ತು ಅಲ್ಲೇ. ಕೋಟೆ ಬಗ್ಗೆ ಕೇಳ್ತಾರೆ. ಕೋಟೆ ಬಗ್ಗೆ ಅಂದರೆ ಈಗ ಈ ಪುಸ್ತಕದಲ್ಲಿ ಬರ್ತಿದ್ದೆ ನಾನು. ಅದಕ್ಕಿಂತ ಮುಂಚೆ ಅಲ್ಲೂ ಒಂದು ಕೋಟೆ ಇತ್ತು. ಎಲ್ಲಿತ್ತು? ಇಲ್ಕುಂಜಿ ಬರೆ. ಮುಂಚೆ ಅಲ್ಲೊಂದು ಕೋಟೆ ಇತ್ತಾ? ಕೋಟೆ ಈಗಲೂ ಇದೆ. ಅಲ್ಲಿ ಪಾಳೆಗಾರರು ಹೋಗಂಗಿಲ್ಲ, ಹೋಗ್ತೀವಿ, ಹೋಗ್ತಾರಲ್ಲ ನೋಡಕ್ ಹೋಗ್ತಾರೆ. ಹಾಂ, ಅಲ್ಲಿ ಪಾಳೆಗಾರರು, ತುಂಡರ್ಸರು, ಅವರು ಇವರೆಲ್ಲ ಸುಮಾರು ಜನ ಆಳಿದ್ದಾರೆ ಅಲ್ಲಿ. ಅದ್ರ ಮೇಲೆ ಇವ್ರು ಹೇಳ್ದಂಗೆ ಇವರು ಬರ್ದಂಗೆ ಹೊಸಂಗಡಿ ಅರಸರು ಬರ್ತಾರೆ. ಹೊಸಂಗಡಿ ಅರಸರು ಅವರು ಬಂದು ಆಳ್ತಾರೆ ಇಲ್ಲಿ. ಅವರು ಬಂದು ಆದ್ಮೇಲೆ ಅವ್ರು ಕೋಟೆ ಕಟ್ಟಿದ್ದಿಲ್ಲಿ. ಶಂಕರನಾರಾಯಣ ಭಟ್ ಅಂತ ಒಬ್ರು ಇರ್ತಾರೆ. ಕೋಟೆ ಕಟ್ಟಿದ್ದಿಲ್ಲಿ ಶಿವಪ್ಪನಾಯಕ ಇಂಪ್ರೂವ್ ಮಾಡಿದ್ದು. ಕಟ್ಟಿದವರಲ್ಲ ಕಟ್ಟಿದ್ದು ಇವರು ಅಮ್ಮಿದೇವಿ ಕಾಲದಲ್ಲಿ. ಅಮ್ಮಿದೇವಿ ಅಮ್ಮ ಅಂತೇಳಿ ಹೊಸಂಗಡಿ ಅರಸರು, ಹೊನ್ನೆಗಂಬಳಿ ಅರಸರು ಅವ್ರ ಅರಸ ಕಾಲದಲ್ಲಿ ಇವನು ಪ್ರಧಾನಿ ಆಗಿದ್ರು. ಯಾರು? ಶಂಕರನಾರಾಯಣ ಭಟ್ಟ ಅನ್ನೋ ಪ್ರಧಾನಿ ಆಗಿದ್ದ.
ಆ ಟೈಮಲ್ಲಿ ಅಲ್ಲಿಂದ ಕಲ್ಲೆಲ್ಲ ತಂದು ಕೋಟೆಗೆಲ್ಲ ಕಲ್ಲು ಅಲ್ಲಿಂದ ಬಂದು ಹಾ, ಇನ್ನೂ ಇದಾವ ಮುಂಚೆ ಇದ್ದಿಂದ. ಇನ್ನೂ ಇದಾವ ದೊಡ್ಡ ದೊಡ್ಡ ಕಲ್ಲು ರಾಶಿ ಇನ್ನೂ ಅಲ್ಲಿದ್ದಾವ ಸುಮಾರು ಹಾ. ಬಿದ್ದು ಚಪ್ಪಡಿ ಗಿಪ್ಪಡಿ ಎಲ್ಲ ಹಾ, ಹಾ. ಅದೆಲ್ಲ ನೋಡ್ಕೊಂಡು ಇದು ಮಾಡ್ಕೊಂಡು ಇಲ್ಲಿ ಕಟ್ಟಿದ್ರು. ಇಲ್ಲಿ ಕಟ್ಟಿದ ಮೇಲೆ ಆಮೇಲೆ ಇವ್ರು ಬರ್ತಾರೆ ಯಾರು ಇವರು ಸುಮಾರು 1500 ತನಕ ಇವರೇ ಇರ್ತಾರೆ. ಹಾ. ಯಾರು 560 ತನಕ ಹಾ. ಯಾರು ಮೊನ್ನೆ ಇರ್ತಾರೆ. ಅದಕ್ಕಿಂತ ಮುಂಚೆ ಶಾತವಾಹನವರು ಅವರು ಇವರು ಕದಂಬರು ಅವ್ರ ಕಡೆ ಇವ್ರು ಬರ್ತಾರೆ ಪಾಳೆಗಾರರು ತುಂಡಸರು ಅವರೆಲ್ಲ ಬಂದು ಇದು ಮಾಡ್ತಾರೆ ಸಣ್ಣಕ್ಕೆ ಅವರು ಮುಂಚೆ ಅವರೇ ಮಾಡ್ತಾ ಇದ್ರು. ಆ ನಂತರ ಶಿವಪ್ಪ ನಾಯ್ಕ ಬಂದು ಇಲ್ಲಿ ಇದನ್ನ ಇಂಪ್ರೂವ್ಮೆಂಟ್ ಮಾಡಿದ್ರು. ಸೋಪನಾಯ್ಕ ಅಂದ್ರೆ ಇಲ್ಲಿ ಇರ್ತಿರಲ್ಲ ಅವ ಬರೇ ಕಲ್ಲಲ್ಲಿ ಇರ್ತಿದಾರಲ್ಲ. ಅಲ್ಲ ಬರೀ ಕಲ್ಲೆಲ್ಲ ಅವರು ತುಂಡಸ್ತರು ಅವರು ಹಾ, ಹಾ. ಅಲ್ಲ ಶಿವಪ್ಪ ನಾಯ್ಕ. ಸಾಮಂತರು ತುಂಡಸರು ಅವರು ಹಾ. ಇವ್ರು ಕಟ್ಟಿದ್ದು ಆಮೇಲೆ ಅಮ್ಮಿ ದೇವಿ ಕಟ್ಟಿದ್ಮೇಲೆ ಆಮೇಲೆ ಇಲ್ಲಿ ಕೋಟೆ ಆಯ್ತು. ಹಾ, ಹಾ. ಅಲ್ಲ ಶಿವಪ್ಪ ನಾಯ್ಕ ಇಲ್ಲಿ ಇರ್ತಿದ್ದಾರೆ. ಸೋಪನಾಯ್ಕ ಅವಾಗೆಲ್ಲ ಬಂದಿರಲಿಲ್ಲ ಅವರು. ಹಾ, ಹಾ. ಅವರು ಬಂದಿದ್ದು ಹಿರಿಯ ವೆಂಕಟಪ್ಪ ನಾಯ್ಕ ಅಂತ ಬರ್ತಾರೆ 1618ರಲ್ಲಿ. ಹಾ. ಇಲ್ಲಿ ಬಂದು ಇವನು ಕೋಟೆ ಕಟ್ಟಿದ ಮೇಲೆ ಇಲ್ಲಿ ರಾಣಿಗೂ ಇವ್ರಿಗೂ ಸ್ವಲ್ಪ ಹಿಂದೆ ಮುಂದೆ ಆಗ್ತಿರತ್ತೆ. ಹಾ. ಆವಾಗ ಇವನ್ ಮಾಡ್ತಾ ಅವ್ರು ಮತ್ತೆ ಇದ್ರ ಚಟ ಎಲ್ಲ ಇರತ್ತೆ. ಹಾ. ಯಾರಿಗೆ ನಮ್ಮ ಶಂಕರನ ಭಟ್ಟರಿಗೆ. ಹಾ. ಆವಾಗ ಅದೆಲ್ಲ ನೋಡೋ ವೀಕ್ನೆಸ್ ನೋಡ್ಕೊಂಡು ಅವ್ರು ಬಂದು ಮುತ್ತಿ ಹಾಕ್ತಾನೆ. ಯಾರು ಹಿರಿಯ ವೆಂಕಟಪ್ಪ ನಾಯ್ಕ 1618ರಲ್ಲಿ. ಹಾ. ಅಲ್ಲಿ ಬಿಟ್ಟು ಎಲ್ಲ ಮುಟ್ಟು ಈಗ ಮಾಡ್ಕೊಂಡು ಅವರಿಗೆಲ್ಲ ಓಡಿಸಿ ಅಲ್ಲಿ ಹೋಗಿ ಕೌಲೇದುರ್ಗ ವಿಲ್ಲುರ್ಗ ಎಲ್ಲ ಇವರೇ ವಶ ಮಾಡ್ಕೊಳ್ತಾರೆ. ಹಾ. ಆಮೇಲೆ ಇನ್ನೊಬ್ರು ಬರ್ತಾರೆ ಯಾರು ವೀರಭದ್ರಪ್ಪ ನಾಯ್ಕ. ಹಾ. ಆಮೇಲೆ ವೀರಭದ್ರಪ್ಪ ನಾಯ್ಕ ಆಮೇಲೆ ಇವ್ರು ಬರೋದು ಯಾರು ಶಿವಪ್ಪ ನಾಯ್ಕ. ಹಾ. ಆಮೇಲೆ ಚೆನ್ನಮ್ಮಾಜಿ ಈ ರೀತಿ ಹ್ಮ್. ಇವ್ರು ಮೂರನೇವರಾಗಿ ಬರ್ತಾರೆ. ಹಾ. ಆದ್ರೆ ಶಿವಪ್ಪ ನಾಯ್ಕನ ಹೆಸರು ಯಾಕಿದೆ ಅಂದ್ರೆ ಇಲ್ಲಿ ಅವರು ಶಿಸ್ತು ಮಾಡ್ತಾರೆ ಎಲ್ಲರೂ. ಹಾ. ಇಂಪ್ರೂವ್ಮೆಂಟ್ ಜಾಸ್ತಿ ಮಾಡ್ತಾರೆ. ಕೇರಿಗಳನ್ನ ಮಾಡ್ತಾರೆ. ಹಾ. ನೂಲಿಗರ ಕೇರಿ ಬಾಣಿಗರ ಕೇರಿ ಹಿಂಗೆ ದೇವಸ್ಥಾನ ಎಲ್ಲ ಅವ್ರ ಟೈಮಲ್ಲೇ ಎಲ್ಲ ಇದೇಬೇಕಲ್ಲ. ಇಲ್ಲ ಮುಂಚೆನೂ ಆಗಿದ್ದು. ಹಾ. ಮುಂಚೆನೂ ಆಗಿದ್ದು ಆಯಾ ರಾಜರು ಬಂದಾಗೆಲ್ಲ ಮಾಡಿದ್ದಾರೆ. ಹಾ. ಅದಕ್ಕಿಂತ ಮುಂಚೆ ಇವ್ರಕ್ಕಿಂತ ಮುಂಚೆ ಈಶ್ವರ ದೇವಸ್ಥಾನ ಎಲ್ಲ ಮುಂಚೆ ಇತ್ತು. ಹಾ. ಯಾರು ಶಿವಪ್ಪ ನಾಯ್ಕ ಬರೋಕ್ಕಿಂತ ಮುಂಚೆನೇ ಇತ್ತು 1, 2, 3, 4 ದೇವಸ್ಥಾನ. ಹಾ. ಆಮೇಲೆ ಇವರು ಮಾಡಿದ್ದಾರೆ. ಇವರು ಸುಮಾರು ಮಾಡಿದ್ದಾರೆ. ಹಾ. ಯಾರು ಇವರು ನಮ್ಮ ಅರಸರು ಎಲ್ಲ. ಹಾ. ಆಮೇಲೆ ಇವ್ರು ಬರ್ತಾರೆ. ಇವರೆಲ್ಲ ಆದ್ಮೇಲೆ ಹಾ. ನಮ್ಮ ಹುಲಿ ಯಾರದು ಟಿಪ್ಪು ಸುಲ್ತಾನ್. ಟಿಪ್ಪು ಸುಲ್ತಾನ್ಗೆ ಬಂದು ಹೈದರಾಲಿ ಬರ್ತಾನೆ. ಹಾ. ಹೈದರಾಲಿ ಬಂದು ಅವ್ರ ವರ್ಷ ತಗೊಳ್ತಾರ ಹಾ. ಇವ್ರಿಗೆಲ್ಲ ಓಡಿಸ್ಕೊಂಡು ಇದು ಮಾಡ್ಕೊಂಡು. ಹಾ. ಆಮೇಲೆ ಹೈದರಾಲಿ ಬಂದ್ಮೇಲೆ ಮತ್ತೆ ಸುರಾವತಿ ಇಲ್ಲೆಲ್ಲ ಇದೆಲ್ಲ ಹೈದರಾಲಿ. ಟಿಪ್ಪು ಸುಲ್ತಾನ್ ಮಾತ್ರ ಆದಷ್ಟು ಧ್ವಂಸ ಮಾಡಿಬಿಡ್ತಾರೆ. ಹಾ. ಎಲ್ಲ ಕಡೆ ಇದು ಮಾಡಿ ಆ ಕಡೆ ಮಾಡಿ. ಹಾ. ಅವರು ಹೆಚ್ಚಿಗೆ ಇರಲ್ಲ. ಟಿಪ್ಪು ಸುಲ್ತಾನ್ ಮತ್ತೆ ಅವರು ಹೆಚ್ಚಿಗೆ ಇರಲ್ಲ. ಅವ್ರ ಕಡೆಯವರು ಇರ್ತಾರೆ ಇಲ್ಲಿ. ಹಾ. 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 ಅವರು ಎಲ್ಲ ಬಂದು ಸುಮಾರು ವರ್ಷ ಇರ್ತಾರೆ 17 ವರ್ಷ. ಆಮೇಲೆ ಇಲ್ಲೇ ತಿರುವುದು. ಲಾಸ್ಟಿಗೆ ಬ್ರಿಟಿಷರಿಗೂ ಅವ್ರಿಗೂ ಆಗ್ತಿಲ್ಲ. ಆಮೇಲೆ ಬ್ರಿಟಿಷರು ಬಂದು ಟಿಪ್ಪು ಸೋಲಿಸ್ಬಿಡ್ತಾರೆ. ಹಾ. 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 ಟಿಪ್ಪು ಸೋಲಿಸಿ ಅವರು ತಕೊಂಡು ಆಮೇಲೆ ಲಾಸ್ಟಿಗೆ ಟಿಪ್ಪು ಹತ್ರನೇ ಇರುತ್ತೆ. ಟಿಪ್ಪು ನಡೆಸ್ತಾರೆ. ಟಿಪ್ಪು ಆಮೇಲೆ ಬ್ರಿಟಿಷರು ಮತ್ತೆ ನಮ್ಮ ಮೈಸೂರು ಅರಸರು ಹಾ. ಅವರು ಜೊತೆಗೆ ಓಡಿ ಬಂದು ಇಲ್ಲಿ ಇದು ಮಾಡ್ತಾರೆ, ಅಟ್ಯಾಕ್ ಮಾಡ್ತಾರೆ. ಹಾ. 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 ಅಲ್ಲಿ ಸೈನ್ಯ ಎಲ್ಲ ಇವ್ರು ಬರ್ತಾರೆ, ಬ್ರಿಟಿಷ್ ಬರ್ತಾರಲ್ಲ. ಆಮೇಲೆ ಇವ್ರು ವಶ ಕೊಡ್ತಾರೆ. ಅವರು ಹಾ. ಯಾರು ನಮ್ಮ ಮಹಾರಾಜರು ವಶ ಕೊಡ್ತಾರೆ. ಹಾ. ಇಲ್ಲಿ 4 ಜನ ಮಹಾರಾಜರು ಮಾತ್ರ ಆಳ್ತಾರೆ. ಹಾ. ಅಷ್ಟು ಒಳ್ಳೆ. ಅದಕ್ಕಿಂತ ಸುಮಾರು 13-14 ಜನ ಇದ್ದಾರೆ ಹಾ. ಮೈಸೂರು ಅರಸರು. ಹಾ. ಮುಂಚೆ ಅಲ್ಲೆಲ್ಲ ಆಳಿದಾರೆ ಅವರು. ಇಲ್ಲಿ ಬಂದು ಮಾತ್ರ 4 ಜನ ಮಾತ್ರ. ಹಾ. ಅದನ್ನ ಈ ಪುಸ್ತಕದಲ್ಲಿ ಹಾಕಿದ್ದೀನಿ. ಹಾ. ನಮ್ಮ ಬ್ರಿಟಿಷ್ ಹೋಗ್ತಾ ಎಲ್ಲ ಗೋಚ್ಕೊಂಡು ಹೋಗ್ತಾರೆ. ಹಾ. ಇಲ್ಲಿರೋದೆಲ್ಲ ತಗೊಂಡು ಗೋಚ್ಕೊಂಡ್ರೆ ಏನಿಲ್ಲ, ಸಿಕ್ಕಾಪಟ್ಟೆ 5,000 ಲಕ್ಷ ಕೋಟಿ ಹಾ. ಇಲ್ಲಿದ್ದ ಸಂಪತ್ತು ಇಲ್ಲಿದ್ದೆಲ್ಲ ಹಾ. ನಮ್ಮ ಭಾರತ ದೇಶದ ಪೂರ್ತಿ ಎಲ್ಲ ಕಡೆ ಅವರು ಇರ್ತಾರಲ್ಲ ಹಾ. ಹಾ. ಎಲ್ಲ ತಗೊಂಡು ಗೋಚ್ಕೊಂಡು ಹೋಗ್ತಾರೆ. ಹಾ. ಆಮೇಲೆ ಶುರುವಾಗತ್ತೆ ಇಲ್ಲಿ ಬಡತನ. ಹಾ. ಬಡತನ ಅಂದ್ರೆ ಅಂಗಿ ಚಡ್ಡಿ ಹಾಕಂಗಿಲ್ಲ, ಅಷ್ಟು ಬಡತನ. ಕೂಲಿ ಇಲ್ಲ, ಮಾಡಿ ಇಲ್ಲ, ಏನಿಲ್ಲ. ಎಲ್ಲ ಕಡೆನು ನಮ್ಮ ಇಲ್ಲಿ ಅಂತಲ್ಲ ಎಲ್ಲ ಕಡೆ ಶುರುವಾಗ್ತಾನೆ. ಹಾ. ಹಾ. ಅದಾದ್ಮೇಲೆ ಈಗ ಮಾತ್ರ 30-35 ವರ್ಷದ ಈಚೆಗೆ ಈಗ ಬಟ್ಟೆ ಗಿಟ್ಟೆ ಕಾಣಿಸ್ತಾರೆ, ಹೊಟ್ಟೆ ಗೂಟ ಕಾಣಿಸ್ತಾರೆ, ಕಾಣ್ತಾರೆ. 40 ವರ್ಷ ಹಿಂದಿನ ಕಥೆಗಾದ್ರೆ ಹಂಗೆ. ಯಾಕಂದ್ರೆ ನಾವು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಲ್ಲಿದ್ನಲ್ಲ, ಯಾರ ಮನೆ ನೋಡು ಒಂದು ಬಟ್ಟೆ ಹಾಕಕ್ ಮಾತ್ರ ಇರ್ತಿತ್ತು. ಪೇಟೆ ಹೋಗ್ಬೇಕು ಮಾತ್ರ. ಇಲ್ಲೆಲ್ಲ ಒಂದು ಹಿಂಗಂಗೆ ಮೈ ಬಿಚ್ಕೊಂಡು ಇದೆಲ್ಲ ಕಚ್ಚೆ ಗಿಚ್ಚೆ ಹಾಕೊಂಡು ಇರ್ತಿದ್ರು. ಆ ರೀತಿ ಬಡತನ ಅವಾಗ. 40 ವರ್ಷ ಹಿಂದೆ ನೀವು ಬೇಕಾದ್ರೆ ನಿಮ್ಮ ಅಮ್ಮನ ಹತ್ರ ಕೇಳಿ, 40-50 ವರ್ಷ ನಿಮ್ಗೂ ಸಹ ಊಟ ಗೊತ್ತಿರಲಿಲ್ಲ. ಗದ್ದೆ ಇದ್ದವ್ರಿಗೆ ಮತ್ತೆ ಇದ್ದಿದ್ದವ್ರಿಗೆ ಮಾತ್ರ. ಅದು ಗದ್ದೆ ಇದ್ದವನು ಮತ್ತೆ ಹೋಗಿ ಭತ್ತ ತಗೊಂಡ್ಬರು. ಆ ರೀತಿ ಬಡತನ. ಅಷ್ಟೆಲ್ಲ ಎಲ್ಲ ಬಾರಿ ಕಷ್ಟಪಟ್ಟು ಅಂತೂ ಈಗ ಒಂದು 40 ವರ್ಷ ಈಚೆಗೆ ಯಾವ ಹುಡುಗರಿಗೂ ಕಷ್ಟದ ಅರಿವೇ ಇಲ್ಲ. ಹಂಗಾಗಿದೆ. ಇಷ್ಟು ಹೇಳಿ ನನ್ನ ಭಾಷಣ ಮುಗಿಸ್ತೀನಿ.